ಅಲ್ಲ, ಖರ್ಗೆ ಅವರು ಯಾವುದೋ ವೈಯಕ್ತಿಕವಾಗಿ ತನ್ನ ಕ್ಷೇತ್ರದ ಬಗ್ಗೆ ಮಾತಾಡಲಿಕ್ಕೆ ಅವ್ರನ್ನ ಮಂತ್ರಿ ಮಾಡಿ ಕೂರಿಸಿಲ್ಲ. ತನ್ನ ವೈಯಕ್ತಿಕ ತನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗಿದೆ ಅನ್ನೋದು ನೋಡ್ಕೊಳ್ಳಿಕ್ಕೆ ತುಂಬ ಜನ ಇದ್ದಾರೆ. ಇವತ್ತು ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನು ಕಮಿಷನರು ಈಗಾಗಲೇ ಪತ್ರ ಮುಖೇನ ವರದಿಯನ್ನು ಕೊಟ್ಟಿದ್ದಾರೆ. ಕಮಿಷನರು ಸೆಕ್ರೆಟರಿ ಬರೆದಿರುವಂಥ ಪತ್ರಗಳನ್ನು ಕೆಳ ಹಂತದ ಅಧಿಕಾರಿಗಳು ನೋಡಲೇ ಇಲ್ಲ. ಇಂತಿಷ್ಟೇ ಅಕೌಂಟ್ಗಳಲ್ಲಿ ಅಕ್ರಮವಾಗಿ ಪಡಿತರ ವಿತರಣೆ ಆಗ್ತಾ ಇದೆ ಅನ್ನೋದನ್ನು ಸರ್ಕಾರಿ ದಾಖಲೆಗಳಲ್ಲಿ ಹೇಳಿದರೂ ಕೂಡ ಕ್ರಮಗಳನ್ನು ಇವತ್ತು ತೆಗೆದುಕೊಂಡಿಲ್ಲ. ಯಾವುದೋ ತನ್ನ ಕ್ಷೇತ್ರದಲ್ಲಿ ಆಗಿರೋದ್ರ ಬಗ್ಗೆ ನಾವೇನು ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ನಮ್ಗೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿಗಳು ಹೊರಗೆ ಬರಲಿ. ರಾಜ್ಯದಲ್ಲಿ ನಿರ್ಮಾಣ ಆಗಿರುವಂಥ ಬರ ಅಧ್ಯಯನದ ಕುರಿತಂತೆ ಈಗಾಗಲೇ ಪ್ರವಾಸಗಳು ಪ್ರಾರಂಭ ಆಗಿದೆ. ನಾನು ಮತ್ತು ಜ್ಞಾನೇಂದ್ರ ಇರುವಂಥ ತಂಡದ ಪ್ರವಾಸ ನಾಳೆ ನಾವು ಹಾಸನ, ಚಿಕ್ಕಮಗಳೂರು, ಶೃಂಗೇರಿನಲ್ಲಿ ನಾಳೆ ಪ್ರವಾಸವನ್ನು ಮಾಡ್ತಾ ಇದ್ದೀವಿ. ಸೆಂಟ್ರಲಿ ಪತ್ರ ಬರೆದು ಸುಮ್ಮನೆ ಕೂತ್ಕೋತಾರೆ ಅಂತ ಅನಿಸ್ತದೆ ರಾಜ್ಯ ಸರ್ಕಾರ, ಹೇಗೆ ನೀವು ರಾಜ್ಯ ಸರ್ಕಾರ ಕಳೆದ 3 ವರ್ಷಗಳಲ್ಲಿ ಪ್ರಾಕೃತಿಕ ವಿಕೋಪಕ್ಕೆ ಎಷ್ಟು ಅನುದಾನವನ್ನು ಕೊಟ್ಟಿದೆ? ಉಡುಪಿ ಜಿಲ್ಲೆಯಲ್ಲಿ 2023 ನಂತರ ಪ್ರಾಕೃತಿಕ ವಿಕೋಪಗಳಾದಾಗ ಸ್ವತಃ ಜಿಲ್ಲಾಧಿಕಾರಿಗಳೇ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದರು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವರದಿಯನ್ನು ಕೊಟ್ಟು ಬೇರೆ ಬೇರೆ ಇಲಾಖೆಯಲ್ಲಿ ಡ್ಯಾಮೇಜ್ಗಳಾಗಿದೆ ಅಂತೇಳಿ ಉಡುಪಿ ಮಂಗಳೂರಿನ DC ಅವರು ಪತ್ರ ಬರೆದಿದ್ದರೂ ಕೂಡ ₹1 ಅನುದಾನವನ್ನು ಪ್ರಾಕೃತಿಕ ವಿಕೋಪಕ್ಕೆ ಕಳೆದ 3 ವರ್ಷಗಳಲ್ಲಿ ಕೊಡಲಿಲ್ಲ. ಈ ಬರಗಾಲಕ್ಕೆ ಕೇಂದ್ರ ಸರ್ಕಾರವನ್ನು ನೋಡ್ತಾ ಕೂತ್ಕೊಂಡ್ರೆ ಅದಕ್ಕೆ ಅರ್ಥ ಇಲ್ಲ. ನಿಮಗೆ ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ತೋಡಲಿಕ್ಕೆ ದುಡ್ಡು ಬರುತ್ತೆ, ಬಿಡದಿನಲ್ಲಿ ಟೌನ್ಶಿಪ್ ಮಾಡಲಿಕ್ಕೆ ನೀವು ಹಣವನ್ನು ಕ್ರೋಢೀಕರಿಸ್ತೀರಿ. 30,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಸ ವಿಲೇವಾರಿ ಮಾಡಬೇಕಾದ್ರೆ ನೀವು ಕೇಂದ್ರ ಸರ್ಕಾರ ನೋಡೋದಿಲ್ಲ. ಬರ ಬಂದಾಗ ಕೇಂದ್ರ ಸರ್ಕಾರವನ್ನು ನೋಡ್ತೀರಿ ಅಂತಾದರೆ ಎಲ್ಲಿ ತನಗೆ ಆದಾಯ ಬರುತ್ತೋ ಅದನ್ನು ಕೇಂದ್ರ ಸರ್ಕಾರದ ಕಡೆ ನೋಡದೆ ನೀವೇ ಅದನ್ನು ಭಾಳ ಚೆನ್ನಾಗಿ ಮಾಡಬೇಕು ಅಂತ ಹೊರಡ್ತೀರಿ. ಈಗ ಬರ ಬಂದಾಗ ಕೇಂದ್ರ ಸರ್ಕಾರದ ಕಡೆ ನೋಡ್ತೀರಿ. ಕೇಂದ್ರ ಸರ್ಕಾರ ಏನು ಯಾವತ್ತೂ ಕೈ ಕೊಟ್ಟು ಕೂತ್ಕೊಳ್ಳೋದಿಲ್ಲ. ಯಾವ್ಯಾವ ರಾಜ್ಯದಲ್ಲಿ ಬರ ಬಂದಿದೆಯೋ ಅಲ್ಲಿಗೆ ಅಧ್ಯಯನ ತಂಡವನ್ನು ಕಳಿಸ್ತಾರೆ. ಮಾನದಂಡಗಳ ಪ್ರಕಾರ ಖಂಡಿತ ಅದಕ್ಕೆ ಅನುದಾನಗಳನ್ನು ಕೇಂದ್ರ ಸರ್ಕಾರ